ವೀಕ್ಷಕರೆಲ್ಲರಿಗೂ ಗುರುವಿನ ರಾಶಿ ಪರಿವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಗುರುವನ್ನು ಸಾಮಾನ್ಯವಾಗಿ ವಿಸ್ತರಣೆ, ಬೆಳವಣಿಗೆ ಮತ್ತು ಬುದ್ಧಿವಂತಿಕೆಯ ಗ್ರಹವೆಂದು ಪರಿಗಣಿಸಲಾಗಿದ್ದು, ಇದು ವೃಷಭ ರಾಶಿಯ ಸ್ಥಿರ ಮತ್ತು ಭೌತಿಕ ಚಲನೆಯೊಂದಿಗೆ ಒಮ್ಮುಖವಾಗುತ್ತದೆ. ಇದು ವೈದಿಕ ಜ್ಯೋತಿಷ್ಯದಲ್ಲಿ ಪ್ರಬಲ ಪ್ರಭಾವವನ್ನು ಉಂಟುಮಾಡುತ್ತದೆ. ಈ ಅಂಶವು ಸಂಬಂಧದಿಂದ ವೃತ್ತಿಜೀವನದವರೆಗೆ, ಆಧ್ಯಾತ್ಮಿಕ ವಿಕಸನದವರೆಗೆ ವಿವಿಧ ಜೀವನ ಪ್ರಾಬಲ್ಯಗಳಲ್ಲಿ ಆಳವಾದ ಬದಲಾವಣೆಗಳನ್ನು ಪ್ರಚೋದಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ಪಾಲುದಾರಿಕೆಯನ್ನು ಆಳಗೊಳಿಸುತ್ತದೆ, ಕಲಾತ್ಮಕ ಪ್ರಯತ್ನಗಳನ್ನು ಅನ್ವೇಷಿಸಲು ಮತ್ತು ಪ್ರೀತಿಪಾತ್ರರ ಜೊತೆಗೆ ಆಳವಾದ ಸಂಪರ್ಕಗಳನ್ನು ಬೆಳೆಸಲು ವ್ಯಕ್ತಿಗಳನ್ನು ಆಹ್ವಾನಿಸುತ್ತದೆ. ಗುರು ಜ್ಯೋತಿಷ್ಯ ಚಾರ್ಟ್ ಮೂಲಕ ಸಾಗುವಾಗ ಸ್ಥಳೀಯರ ಜೀವನದ ವಿವಿಧ ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರುತ್ತದೆ. ಬೆಳವಣಿಗೆ, ತೃಪ್ತಿ, ಪ್ರಣಯ ಸಂಬಂಧ, ಯೋಗಕ್ಷೇಮ, ಕುಟುಂಬದ ಡೈನಾಮಿಕ್ಸ್ ಮತ್ತು ನೀವು ಮಕ್ಕಳಿಂದ ಪಡೆದ ಬೆಂಬಲವನ್ನು ಒಳಗೊಳ್ಳುತ್ತದೆ. ಈ ಅವಧಿಯು ಸಂತೋಷ ಮತ್ತು ಸಮೃದ್ಧಿಯನ್ನು ಬೆಳೆಸಲು ವಿವಿಧ ಕ್ಷೇತ್ರಗಳಲ್ಲಿ ಧನಾತ್ಮಕ ರೂಪಾಂತರವನ್ನು ಪ್ರೇರೇಪಿಸುವತ್ತ ಗಮನಹರಿಸುತ್ತದೆ. ಈ ಸಾಗಣೆಯೊಂದಿಗೆ ಗುರುಗ್ರಹದ ಪ್ರಭಾವವು ಪ್ರಬಲವಾಗಿದೆ. ಗುರುವು ತನ್ನ ಸ್ಥಾನದಿಂದ 5ನೇ, 7ನೇ ಮತ್ತು 9ನೇ ಮನೆಯ ಮೇಲೆ ತನ್ನ ಅಂಶವನ್ನು ಬಿತ್ತರಿಸುತ್ತಾನೆ. ಗುರುವು 6ನೇ ಮನೆಯ ಮೇಲೆ ಇರುವಾಗ ವ್ಯಕ್ತಿಗಳು ಹಲವಾರು ಘರ್ಷಣೆಗಳು ಮತ್ತು ಕಾನೂನು ತೊಡಕುಗಳನ್ನು ಎದುರಿಸಬಹುದು, ಜೊತೆಗೆ ಗಂಭೀರ ಆರೋಗ್ಯ ಸಮಸ್ಯೆಗಳು ಕಾಡಬಹುದು. ಅಂತೆಯೇ ಗುರುಗ್ರಹದ ಪ್ರಭಾವವು 8ನೇ ಮನೆಗೆ ವಿಸ್ತರಿಸಿದರೆ ವ್ಯಕ್ತಿಗಳು ಹೆಚ್ಚಿನ ಮಾನಸಿಕ ಮತ್ತು ದೈಹಿಕ ಒತ್ತಡವನ್ನು ಅನುಭವಿಸಬಹುದು. ಅಂತೆಯೇ 12ನೇ ಮನೆಯ ಮೇಲೆ ಗುರುವಿನ ಅಂಶವು ಸಮರ್ಥನೀಯ ಖರ್ಚು ಮತ್ತು ಭಾವನಾತ್ಮಕ ಯಾತನೆಯನ್ನು ತರಬಹುದು. ವೃಷಭ ರಾಶಿಯಲ್ಲಿ ಗುರು ಸಂಚಾರ ಸಮೃದ್ಧಿಯ ಬೆಳವಣಿಗೆಯ ವರ್ಷವನ್ನು ಭರವಸೆ ನೀಡುತ್ತದೆ. ಇದು ಪ್ರತಿ ರಾಶಿಚಕ್ರದ ಚಿಹ್ನೆಯಿಂದ ವಿಭಿನ್ನವಾಗಿ ಅನುಭವಿಸಲ್ಪಡುತ್ತದೆ. ಇದರ ಪ್ರಭಾವವು ಭೌತಿಕ ಕ್ಷೇತ್ರವನ್ನು ಮೀರಿ ವಿಸ್ತರಿಸುತ್ತದೆ, ಆಧ್ಯಾತ್ಮಿಕ ಮತ್ತು ತಾತ್ವಿಕ ಆಯಾಮಗಳನ್ನು ಸ್ಪರ್ಶಿಸುತ್ತದೆ. ವ್ಯಕ್ತಿಗಳು ತಮ್ಮ ಕ್ರಿಯೆಗಳನ್ನು ಆಳವಾದ ಮೌಲ್ಯಗಳೊಂದಿಗೆ ಜೋಡಿಸಲು ಪ್ರೋತ್ಸಾಹಿಸುತ್ತದೆ. ವೃಷಭ ರಾಶಿಯು ಗುರುಗ್ರಹದ ವಿಸ್ತಾರವಾದ ಸ್ವಭಾವವನ್ನು ಅಭಿನಂದಿಸುತ್ತದೆ, ಸ್ಥಿರತೆಯನ್ನು ಪೋಷಿಸುತ್ತದೆ. ಬೆಳವಣಿಗೆಯ ನಡುವೆ ವ್ಯಕ್ತಿಗಳು ಜೀವನದ ಸಂತೋಷಗಳನ್ನು ಆನಂದಿಸುತ್ತಿರುವಾಗ ಅವರ ಉತ್ಸಾಹವನ್ನು ಪೋಷಿಸಲು ಒಲವು ತೋರುತ್ತದೆ. ವೃಷಭ ರಾಶಿಯಲ್ಲಿ ಗುರುವಿನ ಸಾಗಣೆಯ ಸಮಯದಲ್ಲಿ ವೈಯಕ್ತಿಕ ಮತ್ತು ವೃತ್ತಿಪರ ಅಭಿವೃದ್ಧಿಗೆ ಮಹತ್ವದ ಸಹಯೋಗ ಮತ್ತು ಸಂಪರ್ಕಗಳನ್ನು ನಿರೀಕ್ಷಿಸಲಾಗಿದೆ. ಸಾಮಾಜಿಕ ವಲಯಗಳು ವಿಸ್ತರಿಸಬಹುದು ಮತ್ತು ನೆಟ್ವರ್ಕಿಂಗ್ ಪ್ರಯತ್ನಗಳು ಫಲಪ್ರದ ಫಲಿತಾಂಶಗಳನ್ನು ನೀಡಬಹುದು. ವ್ಯಕ್ತಿಗಳು ಬೆಳವಣಿಗೆ ಮತ್ತು ವಿಸ್ತರಣೆಗೆ ಅವಕಾಶವನ್ನು ಪಡೆದುಕೊಳ್ಳುತ್ತಾರೆ. ವೈಯಕ್ತಿಕವಾಗಿ ಮತ್ತು ಅವರ ವೃತ್ತಿಜೀವನದಲ್ಲಿ ಮುನ್ನಡೆಯಲು ಈ ಸಾಗಣೆಯ ಬೆಂಬಲ ಶಕ್ತಿಯನ್ನು ಬಳಸಿಕೊಳ್ಳಬಹುದು. ವೃಷಭ ರಾಶಿಯಲ್ಲಿ ಗುರು ಮತ್ತು ಶುಕ್ರ ಸಂಯೋಗವು ಕಾನೂನು ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಪೂರ್ವಜರ ಆಸ್ತಿ ಸೇರಿದಂತೆ ಸ್ಥಗಿತಗೊಂಡಿರುವ ಹಣಕಾಸುಗಳನ್ನು ಅನ್ಲಾಕ್ ಮಾಡಲು ಮಂಗಳಕರವಾದ ಪರಿಣಾಮವನ್ನು ಹೊಂದಿರುತ್ತದೆ. ಈ ಅವಧಿಯು ಆರ್ಥಿಕ ಸಮೃದ್ಧಿ ಮತ್ತು ಉನ್ನತಿಯ ಅವಧಿಯನ್ನು ಸೂಚಿಸುತ್ತದೆ. ಮದುವೆ ಮತ್ತು ಆಸ್ತಿ ಸ್ವಾಧೀನದಂತಹ ಮಹತ್ವದ ಜೀವನ ಘಟನೆಗಳಿಗೆ ಅನುಕೂಲಕರ ವಾತಾವರಣವನ್ನು ಒದಗಿಸುತ್ತದೆ. ಗುರುಗ್ರಹದ ಪ್ರಭಾವವು ಜಾತಕದಲ್ಲಿ 12ರಲ್ಲಿ 9 ಮನೆಗಳಲ್ಲಿ ವಿಸ್ತರಿಸುತ್ತದೆ. ವಿಶೇಷವಾಗಿ ಆರೋಗ್ಯದ 2ನೇ ಮನೆ, 9ನೇ ಮತ್ತು 11ನೇ ಮನೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಈ ಮನೆಗಳು ಸಂಪತ್ತು, ಮಕ್ಕಳು, ಅದೃಷ್ಟ, ಪ್ರೀತಿ ಅಥವಾ ಮದುವೆ ಜೀವನ ಮತ್ತು ಆದಾಯ ಸೇರಿದಂತೆ ಜೀವನದ ವಿವಿಧ ಅಂಶಗಳನ್ನು ಪ್ರತಿನಿಧಿಸುತ್ತವೆ. ಕೊನೆಯಲ್ಲಿ ವೃಷಭ ರಾಶಿಯಲ್ಲಿ ಗುರು ಸಂಚಾರ ಪ್ರತಿ ರಾಶಿಚಕ್ರ ಚಿಹ್ನೆಯ ಮೇಲೆ ಅನನ್ಯವಾಗಿ ರಾಜಕೀಯ ಬದಲಾವಣೆಯನ್ನು ತರುತ್ತದೆ. ವಿಸ್ತರಣೆಯ ಗ್ರಹ ಗುರು ವೃಷಭ ರಾಶಿಯ ಸ್ಥಿರ ಮತ್ತು ಭೌತಿಕ ಶಕ್ತಿಯೊಂದಿಗೆ ಒಮ್ಮುಖವಾಗುತ್ತದೆ. ಧೈರ್ಯ ಮತ್ತು ಹೊಂದಾಣಿಕೆಯೊಂದಿಗೆ ಸವಾಲುಗಳನ್ನು ನ್ಯಾವಿಗೇಟ್ ಮಾಡುವ ಮೂಲಕ ಈ ಸಾಗಣೆಯು ಆಳವಾದ ವೈಯಕ್ತಿಕ ಮತ್ತು ಆಧ್ಯಾತ್ಮಿಕ ವಿಕಾಸದ ಸಾಮರ್ಥ್ಯವನ್ನು ನೀಡುತ್ತದೆ. ವರ್ಷ 2024ರ ಮೇ ತಿಂಗಳಿನ 1ನೇ ತಾರೀಕಿನ ದಿನ ಮಧ್ಯಾಹ್ನ 3:29 ವೃಷಭ ರಾಶಿಯಲ್ಲಿ ಗುರು ಸಂಚಾರ ನಡೆಯುತ್ತದೆ. ಇದು 12 ರಾಶಿಚಕ್ರ ಚಿಹ್ನೆಗಳಿಗೆ ಗಮನಾರ್ಹ ಪರಿಣಾಮಗಳನ್ನು ಹೊಂದಿದೆ. ಗುರುವಿನ ಸಂಚಾರದ ಸಮಯದಲ್ಲಿ ವ್ಯಕ್ತಿಗಳು ಸ್ಥಿರತೆ ಮತ್ತು ಭದ್ರತೆಗಾಗಿ ಹೆಚ್ಚಾಗಿ ಶ್ರಮಿಸುತ್ತಾರೆ, ತಮ್ಮ ಗುರಿಗಳನ್ನು ಸಾಧಿಸಲು ನಿಧಾನಗತಿಯನ್ನು ಅಳವಡಿಸಿಕೊಳ್ಳುತ್ತಾರೆ. ಅವರು ಜೀವನದಲ್ಲಿ ಸಂತೋಷವನ್ನು ಕಂಡುಕೊಳ್ಳುತ್ತಾರೆ. ಇತರ ಮಹತ್ವಾಕಾಂಕ್ಷೆಗಳನ್ನು ಅನುಸರಿಸುವ ಮೊದಲು ತಮ್ಮ ಮೂಲಭೂತ ಅಗತ್ಯಗಳನ್ನು ಪೂರೈಸುತ್ತಾರೆ. ಈ ಸಂಚಾರವು ದುಡುಕಿನ ನಿರ್ಧಾರದ ಮೇಲೆ ಚಿಂತನಶೀಲ ನಿರ್ಧಾರ ತೆಗೆದುಕೊಳ್ಳುವ ಮಹತ್ವವನ್ನು ಒತ್ತಿ ಹೇಳುವ ಬುದ್ಧಿವಂತ ಮತ್ತು ಎಚ್ಚರಿಕೆಯ ವಿಧಾನವನ್ನು ಪ್ರೋತ್ಸಾಹಿಸುತ್ತದೆ. ಆದಾಗ್ಯೂ ಭೋಗ ಮತ್ತು ಸ್ವಾರ್ಥದ ಸಂಭವನೀಯ ಅಪಾಯಗಳ ಬಗ್ಗೆ ಜಾಗರೂಕರಾಗಿರಲು ಇದು ನಿರ್ಣಾಯಕವಾಗಿದೆ. ವೃಷಭ ರಾಶಿ ಶುಕ್ರನಿಂದ ನಿಯಂತ್ರಿಸಲ್ಪಡುತ್ತದೆ. ಇದು ಸೌಂದರ್ಯ, ಬಯಕೆ, ಐಷಾರಾಮಿ, ಪ್ರಕೃತಿಗೆ ಬಲವಾದ ಸಂಪರ್ಕ, ಬಿಗಿತದ ಕಡೆಗೆ ಒಲವು, ಸಾಂದರ್ಭಿಕ ಸೋಮಾರಿತನ ಮತ್ತು ಅಚಲ ನಿರ್ಣಯವನ್ನು ಒಳಗೊಂಡಿದೆ. ವೃಷಭ ರಾಶಿಯಲ್ಲಿ ಗುರು ಸಂಚಾರ ಸಮಯದಲ್ಲಿ ವ್ಯಕ್ತಿಗಳು ಪ್ರಾಯೋಗಿಕತೆ ಮತ್ತು ಸ್ಥಿರವಾದ ಪ್ರಗತಿಯತ್ತ ತಮ್ಮನ್ನು ಸೆಳೆಯುತ್ತಾರೆ. ಅನಗತ್ಯ ಅಪಾಯವನ್ನು ತೆಗೆದುಕೊಳ್ಳುವ ಬದಲು ಸ್ಥಿರತೆಗೆ ಆದ್ಯತೆ ನೀಡುತ್ತಾರೆ. ಹಾಗಾದರೆ ಬನ್ನಿ, ಇಲ್ಲಿ ಗುರುವಿನ ವೃಷಭ ರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ವೃಶ್ಚಿಕ ರಾಶಿಯ ಜಾತಕದವ ಪಾಲಿಗೆ ಹೇಗೆ ಸಾಬೀತಾಗಲಿದೆ, ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.
ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವೃತ್ತಿ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಇಂದೇ ಕರೆ ಮಾಡಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರಿಗೆ ಗುರುವು ಕುಟುಂಬ, ಸಂಪತ್ತು, ಮಾತುಗಳಿಗೆ ಸಂಬಂಧಿಸಿದ 2ನೇ ಮನೆ ಮತ್ತು ಪ್ರೀತಿ, ಪ್ರಣಯ ಮತ್ತು ಮಕ್ಕಳಿಗೆ ಸಂಬಂಧಿಸಿದ 5ನೇ ಮನೆಗೆ ಅಧಿಪತಿಯಾಗಿದೆ. ವೃಷಭ ರಾಶಿಯಲ್ಲಿ ಗುರುವಿನ ಸಂಕ್ರಮಣವು 7ನೇ ಮನೆಯಲ್ಲಿ ನಡೆಯುತ್ತದೆ. ಕಾಸ್ಮಿಕ್ ಶಕ್ತಿಯ ಮೈತ್ರಿಯು ಜೀವನದ ವಿವಿಧ ಅಂಶಗಳಲ್ಲಿ ಗಮನಾರ್ಹ ಬೆಳವಣಿಗೆ ಮತ್ತು ರೂಪಾಂತರದ ಅವಧಿಯನ್ನು ತರುತ್ತದೆ. ವೃತ್ತಿ ಜೀವನದ ಮುಂಭಾಗದಲ್ಲಿ 7ನೇ ಮನೆಯಲ್ಲಿ ಗುರುವಿನ ಸಾಗಣೆಯು ವೃಶ್ಚಿಕ ರಾಶಿಯವರಿಗೆ ವೃತ್ತಿಪರ ಕ್ಷೇತ್ರದಲ್ಲಿ, ವ್ಯಾಪಾರ ಮತ್ತು ಪಾಲುದಾರಿಕೆಯಲ್ಲಿರುವವರಿಗೆ ಮಂಗಳಕರ ಅವಕಾಶಗಳು ಮತ್ತು ವಿಸ್ತರಣೆಯ ಅವಧಿಯನ್ನು ನೀಡುತ್ತದೆ. ವೃಶ್ಚಿಕ ರಾಶಿಯವರು ಅಸ್ತಿತ್ವದಲ್ಲಿರುವ ಸವಾಲುಗಳೊಂದಿಗೆ ಅನುಕೂಲಕರ ಸಮಯವನ್ನು ನೋಡುತ್ತಾರೆ. ಸ್ಥಿರತೆ ಮತ್ತು ಪ್ರಗತಿಗೆ ಅವಕಾಶವಿದೆ. ಅನುಭವಿ ಮತ್ತು ಪ್ರಭಾವಿ ವ್ಯಕ್ತಿಗಳೊಂದಿಗಿನ ಸಹಯೋಗಗಳು ಲಾಭದಾಯಕ ಭವಿಷ್ಯ ತೋರಿಸುತ್ತಿದೆ. ಹೊಸ ಉದ್ಯಮಗಳಲ್ಲಿ ಮುಂಚೂಣಿಯಲ್ಲಿರಬಹುದು. ಕಾರ್ಯತಂತ್ರದ ದೃಷ್ಟಿ ಮತ್ತು ಯಶಸ್ಸನ್ನು ಸಾಧಿಸುವ ನಿರ್ಣಯವನ್ನು ನೀಡುತ್ತದೆ. ಹಣಕಾಸಿನ ಮುಂಭಾಗದಲ್ಲಿ ವೃಷಭ ರಾಶಿಯಲ್ಲಿ ಗುರು ಸಂಚಾರ ಹೆಚ್ಚಿದ ಆದಾಯ ಮತ್ತು ಹೊಸ ಲಾಭದಾಯಕ ಅವಕಾಶಗಳ ಮೇಲೆ ಪ್ರಭಾವ ಬೀರಬಹುದು. ಮಾಡಿದ ಹೂಡಿಕೆಗಳು ಉತ್ತಮ ಆದಾಯವನ್ನು ನೀಡುವ ಸಾಧ್ಯತೆಯಿದೆ. ದೈನಂದಿನ ಆದಾಯವು ಸುಧಾರಣೆಯ ಲಕ್ಷಣಗಳನ್ನು ತೋರಿಸುತ್ತದೆ. ಸಂಬಂಧದ ಮುಂಭಾಗದಲ್ಲಿ ಉತ್ತುಂಗಕ್ಕೇರಿದ ಸಾಮರಸ್ಯವನ್ನು ನಿರೀಕ್ಷಿಸಬಹುದು. ವೃಶ್ಚಿಕ ರಾಶಿಯಲ್ಲಿ ಗುರು ಸಂಚಾರ ಪರಿಶುದ್ಧತೆ ಮತ್ತು ಸಮರ್ಪಣೆಯ ಪ್ರಜ್ಞೆಯನ್ನು ಬೆಳೆಸುತ್ತದೆ. ಸಂಗಾತಿಗಳ ನಡುವಿನ ಸಂಪರ್ಕವನ್ನು ಬಲಪಡಿಸುತ್ತದೆ ಮತ್ತು ಪರಸ್ಪರ ತಿಳುವಳಿಕೆ ಮತ್ತು ಬೆಂಬಲವನ್ನು ಉತ್ತೇಜಿಸುತ್ತದೆ. ಆರೋಗ್ಯದ ಮುಂಭಾಗದಲ್ಲಿ ವಿವಿಧ ಅವಕಾಶಗಳು ಮತ್ತು ಸವಾಲುಗಳನ್ನು ಕಾಣಬಹುದು. ಸಮತೋಲಿತ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವುದು ಈ ಅವಧಿಯಲ್ಲಿ ದೇಹ, ಮನಸ್ಸು ಮತ್ತು ಚೈತನ್ಯದ ಪೋಷಣೆಯ ಕೇಂದ್ರಬಿಂದುವಾಗಿದೆ. ಗುರುವು ವೃಶ್ಚಿಕ ರಾಶಿಯಲ್ಲಿ 2 ಮತ್ತು 5ನೇ ಮನೆಯ ಅಧಿಪತಿಯಾಗಿದ್ದು, ಈ ಸಂಚಾರದ ಸಮಯದಲ್ಲಿ 7ನೇ ಮನೆಯಲ್ಲಿ ಕೇಂದ್ರ ತ್ರಿಕೋನ ಯೋಗ ಉಂಟಾಗಲಿದೆ. ಇದು ನಿಮಗೆ ರಾಜಯೋಗದಂತಹ ಫಲಿತಾಂಶ ನೀಡಲಿದೆ. ವೃಷಭ ರಾಶಿಯಲ್ಲಿ ಗುರು ಸಂಚಾರ ನಿಮಗೆ ಅದ್ಭುತವಾಗಿರಲಿದೆ. ಗುರುವು 7ನೇ ಮನೆಯಲ್ಲಿರುವುದರಿಂದ ನಿಮ್ಮ ವ್ಯವಹಾರದಲ್ಲಿ ಬೆಳವಣಿಗೆಯನ್ನು ಪಡೆಯುತ್ತೀರಿ. ನಿಮ್ಮ ವ್ಯವಹಾರದಲ್ಲಿ ಈಗಾಗಲೇ ಕೆಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅವೆಲ್ಲ ಬಗೆಹರಿಯಲಿದೆ. ನಿಮ್ಮ ವ್ಯವಹಾರದಲ್ಲಿ ದೊಡ್ಡ ಪ್ರಗತಿಯನ್ನು ಕಾಣುತ್ತೀರಿ. ನೀವು ಹೊಸ ವ್ಯವಹಾರದಲ್ಲಿ ಬಂಡವಾಳ ಹೂಡಿಕೆ ಮಾಡಬಹುದು. ಹೂಡಿಕೆಯಿಂದ ಉತ್ತಮ ಅವಕಾಶ ಸಿಗಲಿದೆ. ಮಕ್ಕಳ ಮೂಲಕ ಸಂತೋಷ ಸಿಗಲಿದೆ. ಮಕ್ಕಳಿಂದ ಸಂತೋಷ ಸಿಗಲಿದೆ. ನೀವು ಪ್ರೀತಿಯಲ್ಲಿದ್ದರೆ ಈ ವರ್ಷ ಪ್ರೇಮ, ವಿವಾಹದ ಬಲವಾದ ಸಾಧ್ಯತೆ ಇದೆ. ವೈವಾಹಿಕ ಜೀವನವು ಚೆನ್ನಾಗಿರಲಿದೆ. ನಿಮ್ಮ ಹಾಗೂ ಸಂಗಾತಿಯ ನಡುವೆ ಬಾಂಧವ್ಯ ತುಂಬಾ ಚೆನ್ನಾಗಿರಲಿದೆ. ನಿಮ್ಮಿಬ್ಬರಲ್ಲಿ ಒಳ್ಳೆಯ ಹೊಂದಾಣಿಕೆ ಇರಲಿದೆ. ಆರ್ಥಿಕವಾಗಿ ಒಳ್ಳೆಯದಿದೆ. ಗುರುವಿನ ಪ್ರಭಾವದಿಂದ ನಿಮ್ಮ ವ್ಯವಹಾರದಲ್ಲಿ ಆರ್ಥಿಕ ಪ್ರಗತಿ ಹೆಚ್ಚಾಗಲಿದೆ. ನಿಮ್ಮ ವ್ಯಾಪಾರ ಯೋಜನೆಗಳು ಕಾರ್ಯರೂಪಕ್ಕೆ ಬರುತ್ತವೆ. ಇದರಿಂದ ನೀವು ಬಲವಾದ ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ. ಉದ್ಯೋಗಿಗಳಿಗೂ ಆರ್ಥಿಕ ಪ್ರಗತಿಯ ಸೂಚನೆ ಇದೆ. ವ್ಯಾಪಾರಿಗಳು ಹೆಚ್ಚಿನ ಲಾಭ ಗಳಿಸಬಹುದು. ಗುರುಗ್ರಹವು ಸಮತೋಲಿತ ರೀತಿಯಲ್ಲಿ ವರ್ತಿಸುವಂತೆ ಮಾಡುವುದು. ನೀವು ಈ ಅವಧಿಯಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುತ್ತೀರಿ. ನಿಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ನೀವು ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುವುದು. ದೇವಗುರು ಗುರುವಿನ ದೃಷ್ಟಿಯು ಒಡಹುಟ್ಟಿದವರೊಂದಿಗಿನ ಸಂಬಂಧವನ್ನು ಬಲಪಡಿಸುತ್ತದೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಸಹೋದ್ಯೋಗಿಗಳಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುವುದರಿಂದ ಕೆಲಸದಲ್ಲಿ ಯಶಸ್ಸು ದೊರೆಯಲಿದೆ. ವೈವಾಹಿಕ ಜೀವನ ಚೆನ್ನಾಗಿರಲಿ. ನಿಮ್ಮಿಬ್ಬರ ನಡುವೆ ಹೊಂದಾಣಿಕೆ ಇರಲಿದೆ. ಪ್ರೇಮಿಗಳಿಗೂ ಈ ಗುರುದೆಸೆಯಿಂದ ವಿಚಾಹವಾಗಲಿದೆ. ವಿವಾಹವಾಗಲು ಸಂಬಂಧ ಹುಡುಕುತ್ತಿರುವವರಿಗೆ ಮದುವೆ ಸಂಬಂಧ ಹೊತ್ತಾಗಲಿದೆ. ಏಕೆಂದರೆ ನಿಮಗೆ ಗುರುಬಲ ಉತ್ತಮವಾಗಿದೆ. ಈ ಅವಧಿಯಲ್ಲಿ ಜಾಗ್ರತೆ ವಹಿಸಿ. ಮೇ 3 ಮತ್ತು ಜೂನ್ 3ರ ನಡುವೆ ಗುರುಗ್ರಹವು ಹಿಮ್ಮುಖ ಸ್ಥಿತಿಯಲ್ಲಿದ್ದಾಗ ಆ ಸಮಯದಲ್ಲಿ ವ್ಯವಹಾರದಲ್ಲಿ ಸ್ವಲ್ಪ ನಿಧಾನವಾಗಬಹುದು. ಅಕ್ಟೋಬರ್ 9ರಿಂದ ಗುರುವು ಹಿಮ್ಮುಖ ಸ್ಥಿತಿಗೆ ಪ್ರವೇಶಿಸಲಿದೆ. ಈ ಅವಧಿಯಲ್ಲಿ ಆರೋಗ್ಯ ಸಮಸ್ಯೆಗಳು ನಿಮ್ಮ ಜೀವನ ಸಂಗಾತಿಯನ್ನು ತೊಂದರೆಗೊಳಿಸಬಹುದು. ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗೆ ಮಾತನಾಡುವಾಗ ಜಾಗರೂಕರಾಗಿರಿ. ನಿಮ್ಮಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಬಹುದು. 7ನೇ ಮನೆಯಲ್ಲಿ ಗುರುವಿನ ಸ್ಥಾನ ಈ ಅವಧಿಯಲ್ಲಿ ನಿಮ್ಮ ವ್ಯಕ್ತಿತ್ವ ಚೆನ್ನಾಗಿರಲಿದೆ. ನಿಮ್ಮ ಗುಣದಿಂದ ಇತರರನ್ನು ಆಕರ್ಷಿಸುತ್ತೀರಿ. 7ನೇ ಮನೆಯಲ್ಲಿ ಗುರುವಿನ ಶುಭ ಪ್ರಭಾವದಿಂದಾಗಿ ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರಲಿದೆ. ನಿಮ್ಮಿಬ್ಬರ ನಡುವೆ ಉತ್ತಮ ಹೊಂದಾಣಿಕೆ ಇರಲಿದೆ. ನೀವು ಶೀಘ್ರದಲ್ಲೇ ನಿಮ್ಮ ಗುರಿ ಮುಟ್ಟುತ್ತೀರಿ. ಗುರುದೆಸೆಯಿಂದ ನಿಮ್ಮೆಲ್ಲಾ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಯಶಸ್ಸು ದೊರೆಯಲಿದೆ. ಗುರುವಿನ ಸಂಚಾರವು ವೃಶ್ಚಿಕ ರಾಶಿಯ 7ನೇ ಮನೆಯಲ್ಲಿ ಇರುತ್ತದೆ. ಈ ಸಾಗಣೆಯು ಚೇಳುಗಳಿಗೆ, ಮದುವೆ ಮತ್ತು ಪ್ರೇಮ ಜೀವನಕ್ಕೆ ಸಂಬಂಧಿಸಿದ ವಿಷಯಗಳ ಮೇಲೆ ನೇರವಾಗಿ ಪರಿಣಾಮ ಬೀರಬಹುದು. ವೃಶ್ಚಿಕ ರಾಶಿಯವರಿಗೆ ಈ ಸಾಗಣೆಯು ಬಹಳ ಮುಖ್ಯವೆಂದು ಸಾಬೀತುಪಡಿಸಬಹುದು. ಈ ಸಮಯದಲ್ಲಿ ವೈವಾಹಿಕ ಸಂಬಂಧಗಳ ಆರಂಭವನ್ನು ಕಾಣಬಹುದು. ಈ ಸಮಯದಲ್ಲಿ ನೀವು ಕೆಲವು ಸಕಾರಾತ್ಮಕ ಮಾನಸಿಕ ವರ್ತನೆಗಳನ್ನು ಬೆಳೆಸಿಕೊಳ್ಳಬಹುದು. 7ನೇ ಮನೆಯಲ್ಲಿ ಸಾಗುವಿಕೆಯು ಹೊಸ ಸಂಬಂಧಗಳೊಂದಿಗೆ ಸಂಪರ್ಕ ಸಾಧಿಸಲು ಸಂತೋಷ ಮತ್ತು ಸಮಯವನ್ನು ನೀಡುತ್ತದೆ. ಜೀವನದ ಮೇಲ್ನೋಟದ ಕಡೆಯಿಂದ ಸಹಕಾರ ಇರುತ್ತದೆ.
ಸಾಮಾಜಿಕ ಪ್ರತಿಷ್ಠೆಯು ಸಕಾರಾತ್ಮಕ ರೀತಿಯಲ್ಲಿ ಉಳಿಯಬಹುದು. ಈ ಸಮಯದಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ಹೊಸ ಬದಲಾವಣೆಗಳು ನಿಮಗೆ ಲಾಭದಾಯಕವೆಂದು ಸಾಬೀತುಪಡಿಸಬಹುದು. ನೀವು ಪಾಲುದಾರಿಕೆ ಸಂಬಂಧಿತ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಬಹುದು. ನೀವು ಕೆಲಸದಲ್ಲಿ ಅಪಾರ ಯಶಸ್ಸನ್ನು ಪಡೆಯಬಹುದು ಮತ್ತು ಈ ಅವಧಿಯು ಆರ್ಥಿಕವಾಗಿ ಅನುಕೂಲಕರವಾಗಿರುತ್ತದೆ. ಜೀವನದ ಕೆಲವು ವಿಷಯಗಳಲ್ಲಿ ನೀವು ಸ್ಥಿರತೆಯನ್ನು ಅನುಭವಿಸಬಹುದು. ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಸಹ ಹೆಚ್ಚಿಸಬಹುದು. ನಿಮ್ಮ ಕೆಲಸವನ್ನು ಬದಲಾಯಿಸಲು ಅಥವಾ ವರ್ಗಾವಣೆ ಮಾಡಲು ನೀವು ಅವಕಾಶಗಳನ್ನು ಪಡೆಯಬಹುದು. ಹಣಕಾಸಿನ ವಿಷಯದಲ್ಲಿ ವಿದೇಶಿ ಪ್ರಯಾಣವು ನಿಮಗೆ ಲಾಭದಾಯಕವಾಗಬಹುದು. ಗುರುವಿನ ಈ ಸಂಚಾರದ ಸಮಯದಲ್ಲಿ ನಿಮ್ಮ ಖರ್ಚುಗಳು ಹೆಚ್ಚಾಗಬಹುದು. ಅಂತಹ ಸನ್ನಿವೇಶದಲ್ಲಿ ನೀವು ಹೂಡಿಕೆಗಳನ್ನು ಚಿಂತನಶೀಲವಾಗಿ ಮಾಡಬೇಕಾಗುತ್ತದೆ. ಇನ್ನು ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಗುರುವಾರ ಹಳದಿ ವಸ್ತುಗಳನ್ನು ದಾನ ಮಾಡಿ. ವೀಕ್ಷಕರೇ, ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಗುರುವಿನ ರಾಶಿ ಪರಿವರ್ನತೆಯ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಜೈ ಶ್ರೀರಾಮ್. ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.